ಹಿಂದೂ ಸರ್ವ ಸಮಾಜಗಳ ಒಕ್ಕೂಟ ಗದಗ ಜಿಲ್ಲೆ ವತಿಯಿಂದ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಮೇ 31ರಂದು ಗದಗ ನಗರದ ವಿಡಿಎಸ್ಟಿಸಿ ಮೈದಾನದಲ್ಲಿ ನಡೆಯಲಿದ್ದು, ಸಾವಯವ ಕೃಷಿ ಬಗ್ಗೆ ರೈತರಿಗೆ ಸಲಹೆ ನೀಡಲು ಹಾಗೂ ಹಿಂದೂಗಳನ್ನು ಜಾಗೃತಿಗೊಳಿಸಲು ಕನ್ಹೇರಿ ಮಠದ ಆದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ಆಗಮಿಸಲಿದ್ದಾರೆ ಎಂದು ಸಮಾವೇಶದ ಸಂಚಾಲಕ ರಾಜು ಖಾನಪ್ಪನವರು ಹೇಳಿದರು. ಇಲ್ಲಿನ ಶಿವಾನಂದ ಮಠದ ಹತ್ತಿರದ ಪಾಂಜರಪೋಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಮೇ 31ರಂದು ಮಧ್ಯಾಹ್ನ 3:30ಕ್ಕೆ ಭೂಮರಡ್ಡಿ ಸರ್ಕಲ್ನಿಂದ ಕುಂಭ ಮೆರವಣಿಗೆ ಆರಂಭವಾಗಲಿದ್ದು, ಮೆರವಣಿಗೆಯಲ್ಲಿ 2 ರಿಂದ 3 ಸಾವಿರ ಮಹಿಳೆಯರು ಭಾಗವಹಿಸಲಿದ್ದಾರೆ ಎಂದರು. ಜಿಲ್ಲೆಯ ಹಿಂದೂ ಸರ್ವ ಸಮಾಜಗಳ ಒಕ್ಕೂಟವಿಲ್ಲ. ನಾವು ಈಗಾಗಲೇ ಸಾಕಷ್ಟು ಹಿಂದೂ ಸಮಾಜದ ಸಂಘಟನೆ ಮಾಡ್ತಾ ನಮ್ಮೆಲ್ಲ ಇದೆ. ಆದ್ರೆ ಈಗ ವಿಶೇಷ ಏನಪ್ಪಾ ಅಂದ್ರ, ಇವತ್ತು ನಾವೆಲ್ಲರೂ ಕೂಡ ಹಿಂದೂ ಸರ್ವ ಸಮಾಜಗಳ ಒಕ್ಕೂಟ ಅಂತೇಳಿ ಸುಮಾರು 68 ಸಮಾಜಗಳನ್ನ ಒಳಗೊಂಡು ಬರುವ 31ನೇ ತಾರೀಕು ರವಿವಾರ ದಿವಸ ನಗರದ ವಿಡಿಎಸ್ಟಿ ಗ್ರೌಂಡ್ ನಲ್ಲಿ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಪೂಜ್ಯರ ಒಂದು ನೇತೃತ್ವದಲ್ಲಿ ಬೃಹತ್ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಮಾಡಾಕ್ತೀವಿ. ಈ ಒಂದು ಸಮಾವೇಶದ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶದ ಸಮಿತಿಯನ್ನು ರಚನೆ ಮಾಡಿದ್ವಿ. ವಿಶೇಷವಾಗಿ ನಾವು ಗೊತ್ತಿದ್ದು ಈ ಸಮಿತಿಯ ಸಮಿತಿಯವರು ಯಾರ್ಯಾರು ಅಂತ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸಿಕೊಡ್ತಾರೆ. ಈ ಸಮಿತಿಯ ಅಧ್ಯಕ್ಷರನ್ನಾಗಿ ನಮ್ಮ ಹಿರಿಯರಾದ ವಸಂತಪುರ ಪೊಲೀಸ್ ಪಾತ್ರರನ್ನ ಈ ಸಮಿತಿಯ ಅಧ್ಯಕ್ಷರನ್ನಾಗಿ ನಾವು ಮಾಡಿದ್ದೀವಿ. ಅದರ ಜೊತೆನೆ ಸಮಾವೇಶದ ಸಂಚಾಲಕರಾಗಿ ನಮ್ಮ ರವಿ ದಂಡಿನವರು ಮತ್ತೆ ನಮ್ಮ ರಾಜಣ್ಣ ಕುರುಡಿಗೆ ಅವರು ಮತ್ತೆ ಈ ಸಮಾವೇಶದ ಉಪಾಧ್ಯಕ್ಷರನ್ನಾಗಿ ವಿಜಯ್ ಕುಮಾರ್ ಗಟ್ಟಿ ಅವರು, ದಶರಥ್ ಕೊಹ್ಲಿ ಅವರು, ಕಿರಣ್ ಭೂಮಾ ಅವರನ್ನ ಈ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ. ಅದರ ಜೊತೆಗೆ ಈ ಸಮಿತಿಯ ಕಾರ್ಯದರ್ಶಿಗಳನ್ನು ವಿಶ್ವಾಸ ದೇವಾಡಿ ಅವರು ಮತ್ತು ರುದ್ರಣ್ಣ ಗುರುಗಳವರನ್ನ ಈ ಒಂದು ಸಮಿತಿಯ ಕಾರ್ಯದರ್ಶಿಗಳನ್ನು, ಜೊತೆ ಸಹ ಕಾರ್ಯದರ್ಶಿಗಳಾಗಿ ಅವರು, ಅರವಿಂದ್ ಹುಂದೂರ್ ಅವರು, ಜಗದೀಶ್ ಪೂಜಾರ್ ಅವರು ಇವರೆಲ್ಲ ಈ ಒಂದು ಸಮಿತಿ ಮಟ್ಟದಿಂದ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ರೈತ ವ್ಯಾಪಾರಸ್ಥರು, ನಮ್ಮ ಮಾರ್ಗದರ್ಶಕರು ಸದಾಶಿವ ಬದರಿಮಠ ಅವರನ್ನ ಈ ಒಂದು ನಾವು ಸ್ವಾಗತ ಸಮಿತಿಯ ಅಧ್ಯಕ್ಷ ಮಾಡಿದ್ವಿ. ಇನ್ನ ಉಪಾಧ್ಯಕ್ಷರನ್ನಾಗಿ ನಮ್ಮ ರಾಜು ಗುಡಿಮನಿ ಅವರನ್ನ ಈ ಒಂದು ಸಮಿತಿ ಮಾಡಿದ್ವಿ. ಮತ್ತು ಹಣಕಾಸಿನ ಕೋಶಾಧ್ಯಕ್ಷರನ್ನಾಗಿ ಬಸವರಾಜ ಹಿಂದಿ ಅವರನ್ನು ಮಾಡಿದ್ವಿ. ಸರ್ಕಾರ ದರ್ಶಿಯೊಳಗ ಅರವಿಂದ್ ಹುಲ್ಲೂರು ಅವರು, ಜಗದೀಶ್ ಪೂಜಾ ಅವರು ಮತ್ತು ಇಲ್ಲಿ ಬೇರೆ ಬೇರೆ ಸಮಿತಿಗಳು ಆಯಾ ಸಮಿತಿಗಳಿಗೆ ಯಾರು ಒಂದು 10 ಸಮಿತಿ ಮಾಡಿದ್ವಿ. ಮಹಿಳಾ ಸಮಿತಿ, ನಮ್ಮ ಉದ್ದೇಶ ಅಂದ್ರೆ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರುವಂತ ನಾಡಿನೊಳಗೆ ಈ ನಮ್ಮ ರಾಜ್ಯದೊಳಗಿನ ಕಳೆದ ಒಂದು 10-15 ವರ್ಷದಿಂದ ಇಡೀ ಹಿಂದೂ ಸಮಾಜವನ್ನ ಒಡಿಬೇಕು, ಅದನ್ನ ನಾಶ ಮಾಡಬೇಕು ಅಂತ ಹೇಳಿ ನಮ್ಮವರನ್ನೇ ತಯಾರು ವಿದೇಶಿ ಸಂಚು ಅಥವಾ ಈ ರಾಜಕಾರಣಿಗಳ ಸಂಚು ಗೊತ್ತಿಲ್ಲ, ನಮ್ಮವರೇ ನಮ್ಮ ಸಮಾಜ ಹೊಡಿಬೇಕಂತ ಹೇಳಿ ಯಾವ ಹಿಂದೂ ಸಮಾಜದ ಅಪರಾಧೀಶ್ವರರ ಅವರು ಮುಖಾಂತರ ಈ ರಾಷ್ಟ್ರದ ಮನೆಗೆ ಮನಸ್ಸು ನಮ್ಮ ಸಮಾಜದ ಮುಕ್ತ ಮಾತಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಅಂತ ನಾವು ಆರಾಧಿಸುವ ಲಕ್ಷ್ಮಿಯನ್ನ, ಸುನ್ನಿ ಲಕ್ಷ್ಮಿಯನ್ನು ಮುಖಾಂತರ ಇಡೀ ಹಿಂದೂ ಸಮಾಜದ ಅವಮಾನ ಮಾಡುವಂತ ಕೆಲಸವನ್ನ ಮಠಾಧೀಶ ಮಾಡ್ತಾರೆ. ಮತ್ತು ಎಲ್ಲರಿಗೂ ಭಾಷಣಕ್ಕೆ ಹೋಗ್ತಾರೆ, ಗುಡಿ ಉದ್ಘಾಟನೆ ಹೋದಾಗ ಕೂಡ ನಾವು ಹಿಂದೂಗಳೆಲ್ಲ ಆಗ್ತೇವೆ. ಸಮಾಜವನ್ನು ಎಲ್ಲೇ ಗುಡಿ ಉದ್ಘಾಟನೆ ಹೋಗಬಹುದು.
ಹಿಂದೂಗಳ ಗುಡಿಗೆ ಏನಾಗ್ತದೆ, ಲಕ್ಷ್ಮಿಗೆ ಜೂಲಿ ಲಕ್ಷ್ಮಿ ಅಂದ್ರೆ ಲಕ್ಷ್ಮಿಗೆ ದೇವರಿಗೆ ಏನಾಗ್ತದೆ ಅಂತ ಇಡೀ ಸಮಾಜವನ್ನು ನಾಶ ಮಾಡುವಂತ ಈ ಷಡ್ಯಂತ್ರಕ್ಕೆ ಹಿಂದೂ ಸರ್ವ ಸಮಾಜಗಳ ಒಕ್ಕೂಟ ಬರುವ 31ಕ್ಕೆ ಹಿರಿಯ ಮಠದ ಶ್ರೀಗಳ ನೇತೃತ್ವ ಸುಮಾರು 200ಕ್ಕೂ ಅಧಿಕ ಮಹಾಸ್ವಾಮಿಗಳನ್ನ ಸೇರಿಸಿ ಸುಮಾರು 25ರಿಂದ 30,000 ಜನರ ಸಹಕಾರಕ್ಕೆ ಸೇರಿಸಿ ಒಂದು ಬೃಹತ್ ಹಿಂದೂ ಜಾಗೃತಿ ಸಮಾವೇಶ ನಡೆಸಿ ನಮ್ಗೆ ಈಗಾಗಲೇ ಸುಮಾರು 65ಕ್ಕೂ ಅಧಿಕ ಸಮಾಜದವರು ನಮ್ಮೊಟ್ಟಿಗೆ ಸೇರಿಕೊಂಡು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡ್ಕೊಂಡಿಷ್ಟೇ, ಯಾರ್ಯಾರಿಗೆ ಈ ವಿಷಯ ಗೊತ್ತಿಲ್ಲ, ಮಾಧ್ಯಮದ ಮುಖಾಂತರ ನಾವು ನಮಗೆಲ್ಲರಿಗೂ ಕೂಡ ನಾವು ಅನ್ಕೊಂಡು ಕೇವಲ 25-30 ಹಿಂದೂ ಸಮಾಜ ಬಹಳ ದೊಡ್ಡ ಸಮಾಜ, ಸನಾತನ ಸಮಾಜ ಒಂದು ದೊಡ್ಡ ಸಮಾಜ. ಈ ಸಮಾಜಕ್ಕೆ ಲಕ್ಷಾಂತರ ಜನರು ಒಂದು ಕಮ್ಮಿನ ಅದಕ್ಕೆ ನಾವು ಅನ್ಕೊಂಡಿದ್ದಕ್ಕಿಂತ ಅದನ್ನು ಮೀರಿ ನೀವು ಜನರು ಬರಬೇಕಂತ ದೃಷ್ಟಿಕೊಂಡು ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡ್ತಿದ್ದೀವಿ. ಮತ್ತು ಈ ಒಂದು ಸಮಾವೇಶದ ಪೂರ್ವ ತಯಾರಿ ನಮ್ಮ ಸರ್ಕಲ್ ಹೊರಡಿಗೆ ಪ್ರಾರಂಭ ಮತ್ತು 3 ಸರಿಯಾಗಿ ಮಹಿಳೆಯರು ಸುಮಾರು 2,000ರಿಂದ 3,000ಕ್ಕೂ ಅಧಿಕ ಮಹಿಳೆಯರು ಕುಟುಂಬದೊಂದಿಗೆ ಮತ್ತು ಸಾವಿರಾರು ಯುವಕರೊಂದಿಗೆ ಅದು ಮೆರವಣಿಗೆ ಪ್ರಾರಂಭವಾಗಿ ನಗರದ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಿದೇಶಿ ಮೇಲೊಳಗ ಸರಿಯಾಗಿ 5 ಗಂಟೆ ಹಿಂದೆ ಪೂಜಾರಿ ನೇತೃತ್ವದೊಳಗ ಹಿಂದೂ ಸಮಾವೇಶ ನಡೆದಿದೆ. ಹಾಗಾಗಿ ಎಲ್ಲ ಹಿಂದೂ ಸಮಾಜದವರು ತನು ಮನ ಧನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಂತೆ ನಾನು ರೈಸ್ ಆಫ್ ನ್ಯೂಸ್ ಗದಗ್.